investments in H Limited's balance sheet. H Limited balance sheet ನೋಡಬೇಕು, ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ನೋಡಬೇಕು. ಎಷ್ಟಿದೆ ನೋಡಿ, ಪರ್ಚೇಸ್ ಪ್ರೈಸ್ 50,000 ಇದೆ. ಗೊತ್ತಾಗ್ತಿದೆಯಲ್ಲ? ಅಸೆಟ್ ಸೈಡ್ 50,000 ಮೈನಸ್ ಪೇಯ್ಡ್ ಅಪ್ ವ್ಯಾಲ್ಯೂ ನೋಡ್ಬೇಕಾದ್ರೆ ಎಲ್ಲಿ ನೋಡಬೇಕು? ಶೇರ್ ಕ್ಯಾಪಿಟಲ್ ನೋಡಬೇಕು. ಲಯಬಿಲಿಟಿ ಸೈಡಲ್ಲಿ ಫಸ್ಟ್ ಐಟಮ್ ಶೇರ್ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್ ಎಷ್ಟಿದೆ? ಅಷ್ಟನ್ನು ಪರ್ಚೇಸ್ ಮಾಡಿದ್ಯಾರಲ್ವಾ, ಹಾಗಾಗಿ ಅಷ್ಟನ್ನು ತಗೊಳ್ಳಿ. ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅದನ್ನು ತಗೊಳ್ಬೇಕು. ಇಲ್ಲಿ ಎಲ್ಲ ಶೇರ್ಸನ್ನು ಪರ್ಚೇಸ್ ಮಾಡಿರೋದ್ರಿಂದ 30,000 ಅನ್ನು ತಗೊಳ್ತಾ ಇದ್ದೀವಿ. ಓಕೆ, ಸೊ 50,000 minus 30,000 comes to rupees 20,000. This is cost of control. Cost of control. ಏನಾದರೂ ಡೌಟ್ ಇದೆಯಾ? ಪರ್ಚೇಸ್ ಪ್ರೈಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅನ್ನ ನೋಡ್ಕೊಳ್ಬೇಕು. ಅದರಲ್ಲಿ ಪೇಯ್ಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ಸ್ ಪರ್ಚೇಸ್ ಅನ್ನ ಮೈನಸ್ ಮಾಡಬೇಕು. ಡಿಫರೆನ್ಸ್ ಅನ್ನ ಕಾಸ್ಟ್ ಆಫ್ ಕಂಟ್ರೋಲ್ ಅಂತ ತಗೊಳ್ಬೇಕು. ಕಾಸ್ಟ್ ಆಫ್ ಕಂಟ್ರೋಲ್ ಈಸ್ ನೆಕ್ಸ್ಟ್ ಸ್ಟೆಪ್. ಕಾಸ್ಟ್ ಆಫ್ ಕಂಟ್ರೋಲ್ ಈಸ್ ಟ್ರೀಟೆಡ್ ಆಸ್ ಗುಡ್ ವಿಲ್. ಇದನ್ನ ಗುಡ್ ವಿಲ್ ಅಂತ ಟ್ರೀಟ್ ಮಾಡ್ತೀವಿ. ಅಕಸ್ಮಾತ್ ಆಗಿ ಇದು ಜಾಸ್ತಿ ಇತ್ತು, ಇದು ಕಡಿಮೆ ಇದ್ರೆ ಆಗ ನಮ್ಗೆ ಏನು ಸಿಗುತ್ತೆ? ಕ್ಯಾಪಿಟಲ್ ರಿಸರ್ವ್ ಸಿಗುತ್ತೆ. ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕು, ಯಾವ್ದು ಬಂದಿದೆ ಇವೆರಡರಲ್ಲಿ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟೋಟಲ್ ಗುಡ್ ವಿಲ್ ಆಫ್ ದ ಗ್ರೂಪ್. ಟೋಟಲ್ ಗುಡ್ ವಿಲ್ ಆಫ್ ದ ಗ್ರೂಪ್. ಗ್ರೂಪ್ ಅಂದ್ರೆ holding company and subsidiary company both are included. Okay, so ಈಗ goodwill ನೋಡಬೇಕಾದ್ರೆ first of all you have to take into account the cost of control. Okay, cost of control is treated as goodwill. Cost of control as above rupees 20,000. ಇದಾದ್ಮೇಲೆ ಮೆಜಾರಿಟಿ ಇಂಟ್ರೆಸ್ಟ್ ನೋಡಬೇಕು. ಈ ಕಾಲಮ್ ಅನ್ನ ನೋಡಬೇಕು. ಎಲ್ಲಾದ್ರೂ ಗುಡ್ವಿಲ್ ಅಂತ ಬರ್ಕೊಂಡಿದ್ದೀರಾ ಅಂತ. ಗುಡ್ವಿಲ್ ಯಾವಾಗ ಬರುತ್ತೆ? ವೆನ್ ದೆರ್ ಈಸ್ ಪ್ರೀ ಅಕ್ವಿಸಿಷನ್ ಲಾಸ್, ವೆನ್ ದೆರ್ ಈಸ್ ರಿವ್ಯಾಲ್ಯೂಯೇಷನ್ ಲಾಸ್. ಲಾಸ್ ಅನ್ನೆಲ್ಲ ನಾವು ಗುಡ್ವಿಲ್ ಅಂತ ಟ್ರೀಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಲಾಸ್ ಇಲ್ಲ, ರಿಸರ್ವ್ಸ್ ಇದೆ ಮತ್ತೆ ಪ್ರಾಫಿಟ್ಸ್ ಇದೆ. ಹಾಗಾಗಿ ಇಲ್ಲೆಲ್ಲೂ ಕೂಡ ಗುಡ್ವಿಲ್ ಅಂತ ಬರ್ತಿಲ್ಲ, ನೋಡ್ಕೊಳ್ಳಿ. ಓಕೆ, ಇಲ್ಲಿದ್ರೆ ತಗೊಳ್ಬೇಕು. ಇದಾದ್ಮೇಲೆ ಬ್ಯಾಲೆನ್ಸ್ ಶೀಟ್, ಎರಡೂ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡ್ಕೊಳ್ಬೇಕು. ವೆದರ್ ಎನಿ ಗುಡ್ವಿಲ್ ಇಸ್ ದೇರ್ ಅಂತ. ಇಲ್ಲ ಅಲ್ಲ, ಕೊಟ್ಟಿಲ್ಲ. ಸೊ ಹಿಯರ್ ದಿಸ್ ಈಸ್ ದ ಓನ್ಲಿ ಐಟಮ್ ಅಂಡರ್ ಗುಡ್ವಿಲ್. ಓಕೆ, ದಿಸ್ ಈಸ್ ಟ್ರೀಟೆಡ್ ಆಸ್ ಗುಡ್ವಿಲ್. ಸೊ ಟೋಟಲ್ ಗುಡ್ವಿಲ್ ಆಫ್ ದ ಗ್ರೂಪ್ ಈಸ್ 20,000. ಎನಿ ಡೌಟ್ಸ್? ಓಕೆ, ನೆಕ್ಸ್ಟ್ ಟೋಟಲ್ ಕ್ಯಾಪಿಟಲ್ ರಿಸರ್ವ್ ಆಫ್ ದ ಗ್ರೂಪ್. ಈಗ ಎಲ್ಲ ಕ್ಯಾಪಿಟಲ್ ರಿಸರ್ವ್ ಅನ್ನ ನೋಡ್ತಾ ಬನ್ನಿ. ಓಕೆ, ಕ್ಯಾಪಿಟಲ್ ರಿಸರ್ವ್ ಇಲ್ಲಿ ಬಂದಿಲ್ಲ ನಮಗೆ. ಓಕೆ, ಇದು ಜಾಸ್ತಿ ಇದ್ದಿದ್ರೆ ಕ್ಯಾಪಿಟಲ್ ರಿಸರ್ವ್ ಬರ್ತಿತ್ತು, ಇಲ್ಲಿ ಬಂದಿಲ್ಲ. ಓಕೆ, ನೆಕ್ಸ್ಟ್ ಮೈನಾರಿಟಿ ಇಂಟ್ರೆಸ್ಟ್ ಅಲ್ಲಿ 2 ಕ್ಯಾಪಿಟಲ್ ರಿಸರ್ವ್ ಇದೆ, ನೋಡ್ಕೊಳ್ಳಿ. ಇಲ್ಲೊಂದಿದೆ, ಓಕೆ. ಯಾವುದನ್ನ ನೀವು ಕ್ಯಾಪಿಟಲ್ ರಿಸರ್ವ್ ಅಂತ ಟ್ರೀಟ್ ಮಾಡ್ತಿದ್ದೀರಿ? ಹೆಚ್ ಲಿಮಿಟೆಡ್ ಶೇರ್. ಓಕೆ, ಹೆಚ್ ಲಿಮಿಟೆಡ್ ಶೇರ್ ಇನ್ ಪ್ರೀ ಅಕ್ವಿಸಿಷನ್ ರಿಸರ್ವ್ಸ್ ತಗೊಳ್ಬೇಕು ಇದನ್ನ. Then H Limited share in pre-acquisition profits. Okay, so H Limited share in pre-acquisition reserves. How much? 15,000. H Limited's share in pre-acquisition profits. Pre-acquisition profits. ಎಷ್ಟು? 3,000. Now go through the balance sheet. Look into the balance sheet whether there are any capital reserves. ಅದನ್ನ ನೋಡ್ಕೊಳ್ಬೇಕು. ಇದೆಯಾ? ಇಲ್ಲ. So total capital reserve is 18,000. This is total capital reserve. Okay, now next step is to cancel goodwill against capital reserve.
ಯಾವ್ದು ಜಾಸ್ತಿ ಇದೆ ಅದನ್ನು ಮೊದಲು ಬರ್ಕೊಳ್ಳಿ. ಕಂಪೇರ್ ಗುಡ್ ವಿಲ್ ಅಂಡ್ ಕ್ಯಾಪಿಟಲ್ ರಿಸರ್ವ್. ಇವೆರಡನ್ನ ಕಂಪೇರ್ ಮಾಡಿ, ಗುಡ್ ವಿಲ್ ಮತ್ತೆ ಕ್ಯಾಪಿಟಲ್ ರಿಸರ್ವ್. ಯಾವ್ದು ಜಾಸ್ತಿ ಇದೆ? ಗುಡ್ ವಿಲ್ 20,000 ಇದೆ, ಕ್ಯಾಪಿಟಲ್ ರಿಸರ್ವ್ 18,000 ಇದೆ. ಓಕೆ, ಹಾಗಾಗಿ ಫಸ್ಟ್ ಗುಡ್ ವಿಲ್ ಬರ್ಕೊಳ್ಳಿ. ಟೋಟಲ್ ಗುಡ್ ವಿಲ್ ಮೈನಸ್ ಟೋಟಲ್ ಕ್ಯಾಪಿಟಲ್ ರಿಸರ್ವ್. Total goodwill is 20,000 minus total capital reserve 18,000, that is equal to 2,000 rupees. This is net goodwill. Goodwill ಜಾಸ್ತಿ ಇರೋದ್ರಿಂದ ಇದನ್ನ ನೀವು net goodwill ಅಂತ ಕರೀತೀರಿ. ಕ್ಯಾಪಿಟಲ್ ರಿಸರ್ವ್ ಜಾಸ್ತಿ ಇದ್ದಿದ್ರೆ ಇದನ್ನ net capital reserve ಅಂತ ಕರೀತೀರಿ. ಓಕೆ, net goodwill. ಈಗ ನೋಡಿ, ಟೋಟಲ್ ಕ್ಯಾಪಿಟಲ್ ರಿಸರ್ವ್ ಈ ಸೆಟ್ ಆಫ್ ಅಗೇನ್ಸ್ಟ್ ಟೋಟಲ್ ಗುಡ್ವಿಲ್. ಎರಡು ಕ್ಯಾನ್ಸಲ್ ಆಗಿದೆ ಒಂದಕ್ಕೊಂದು. ಈಗ ಉಳಿದಿರೋದು ಎಷ್ಟು? 2,000 rupees ಮಾತ್ರ. ದಿಸ್ ಇಸ್ ದ ನೆಟ್ ಅಮೌಂಟ್ ಆಫ್ ಗುಡ್ವಿಲ್. ನೆಟ್ ಅಮೌಂಟ್ ಆಫ್ ಗುಡ್ವಿಲ್ ಅನ್ನ ಎಲ್ಲಿ ತೋರಿಸಬೇಕು? ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಅಲ್ಲಿ ತೋರಿಸಬೇಕು. ಓಕೆ, ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಅಲ್ಲಿ ತೋರಿಸಬೇಕು. ಇದನ್ನೆಲ್ಲ ಬಿಟ್ಬಿಡ್ಬೇಕು. ಈಗ ಯಾವ ಕ್ಯಾಪಿಟಲ್ ರಿಸರ್ವ್ ಅನ್ನು ನೋಡ್ಬೇಕಾಗಿಲ್ಲ ನೀವು, ಯಾವ ಗುಡ್ವಿಲ್ ಅನ್ನು ನೋಡ್ಬೇಕಾಗಿಲ್ಲ. ಎಲ್ಲದನ್ನು ಇಲ್ಲಿ ಟೋಟಲ್ ಮಾಡ್ಕೊಂಡಾಗಿದೆ ನಾವು. ಓಕೆ, ಹಾಗಾಗಿ ಅದು ಯಾವುದನ್ನು ನೀವು ಇನ್ನೂ ಕನ್ಸಿಡರ್ ಮಾಡಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಸ್ಟೆಪ್. ಈಗ ಇಲ್ಲಿ ದೇರ್ ಆರ್ ನೋ ಇಂಟರ್ ಕಂಪನಿ ಡೆಟ್ಸ್ ಆರ್ ಅನ್ರಿಯಲೈಸ್ಡ್ ಪ್ರಾಫಿಟ್. ಸೊ ನೋ ಅಡ್ಜಸ್ಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಇಂಟರ್ ಕಂಪನಿ ಡೆಟ್ ಅಂಡ್ ಅನ್ರಿಯಲೈಸ್ಡ್ ಪ್ರಾಫಿಟ್. ನೌ ಡ್ರಾ ದ ಬ್ಯಾಲೆನ್ಸ್ ಶೀಟ್, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. Consolidated balance sheet of H Limited and its subsidiary S Limited as on 31/12/2007. Start with the share capital. ಹಳೆ ಬ್ಯಾಲೆನ್ಸ್ ಶೀಟ್ ನೋಡಿಕೊಂಡು ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕು. ಎರಡೂ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಈಗ ನೀವು ತಗೊಳ್ಬೇಕು. ಓಕೆ, ಎರಡೂ ಕಂಪನಿ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ. ಶೇರ್ ಕ್ಯಾಪಿಟಲ್ ಮಾಡಬೇಕಾದ್ರೆ ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೆ ನಾನು, ಯು ಶುಡ್ ನಾಟ್ ಟೇಕ್ ಇನ್ ಟು ಅಕೌಂಟ್ ದ ಶೇರ್ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್. ಎಸ್ ಲಿಮಿಟೆಡ್ನಲ್ಲಿ ಎಷ್ಟು ಕ್ಯಾಪಿಟಲ್ ಇತ್ತು? 30,000 ಇತ್ತು ಅಲ್ವಾ? ಈ 30,000 ಅಲ್ಲಿ ನೋಡಿ, ಈ 30,000 ಅಲ್ಲಿ ಏನಾಗುತ್ತೆ? ಒಂದು ಸೆಟ್ ಆಫ್ ಮಾಡಿದ್ದೀವಿ ಅಲ್ಲಿ ನೋಡಿ. 100% ಶೇರ್ ಇನ್ ಈಕ್ವಿಟಿ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್ ಎಷ್ಟಿದೆ? 30,000 ಇದೆಯಲ್ಲ, ಆ 30,000 ಅನ್ನ ಇಲ್ಲಿ ಸೆಟ್ ಆಫ್ ಮಾಡಿದ್ದೀವಿ, ಸರಿನಾ? ಅಂಡ್ ದೇರ್ ಆರ್ ನೋ ಮೈನಾರಿಟಿ ಶೇರ್ ಹೋಲ್ಡರ್ಸ್. ಸೊ ಹಾಗಾಗಿ ಈ 30,000 ಇಟ್ ಈಸ್ ಸೆಟ್ ಆಫ್ ಅಗೇನ್ಸ್ಟ್ ದ ಇನ್ವೆಸ್ಟ್ಮೆಂಟ್ಸ್ ಆಫ್ ಎಚ್ ಲಿಮಿಟೆಡ್. Investments of H Limited is the shares of S Limited. Set off ಮಾಡಿರೋದ್ರಿಂದ equity capital of S Limited does not appear in the balance sheet. Okay? ಹಾಗಾಗಿ ಈ share capital of H Limited ಮಾತ್ರ ಬರುತ್ತೆ. H Limited balance sheet sorry capital ಎಷ್ಟಿದೆ? 50,000. Reserves and surplus. Reserves and surplus. ಎಸ್ ಲಿಮಿಟೆಡ್ ರಿಸರ್ವ್ಸ್ ಅನ್ನು ತಗೊಳ್ಬಾರ್ದು. ಓಕೆ, ನೀವೇನ್ ಮಾಡ್ಬೇಕು? ಈಗ ಹೆಚ್ ಲಿಮಿಟೆಡ್ ರಿಸರ್ವ್ಸ್ ಅನ್ನ ಫಸ್ಟ್ ಬರ್ಕೊಳ್ಳಿ. ಹೆಚ್ ಲಿಮಿಟೆಡ್ ರಿಸರ್ವ್ಸ್. ಓಕೆ, ರಿಸರ್ವ್ಸ್ ಆಫ್ ಹೆಚ್ ಲಿಮಿಟೆಡ್. ಹೆಚ್ ಲಿಮಿಟೆಡ್ ಯಾವುದು ಚೇಂಜ್ ಆಗಲ್ಲ, ಹಾಗೆ ಬರ್ಕೊಡ್ಬೇಕು ಅದನ್ನು. ರಿಸರ್ವ್ಸ್ ಆಫ್ ಹೆಚ್ ಲಿಮಿಟೆಡ್ 20,000. ಓಕೆ, ರೆವೆನ್ಯೂ ರಿಸರ್ವ್ ಇದೆಯಾ ನೋಡಿ ಇಲ್ಲಿ. ಮೆಜಾರಿಟಿ ಇಂಟ್ರೆಸ್ಟ್ ನೋಡಬೇಕು, ಇದೆಯಾ ರೆವೆನ್ಯೂ ರಿಸರ್ವ್? ಇಲ್ಲ. ರೆವೆನ್ಯೂ ರಿಸರ್ವ್ ಇದ್ರೆ ಕೇಳಿಸ್ಕೊಳ್ಳಿ ಸರಿಯಾಗಿ. ರಿಸರ್ವ್ಸ್ ಆಫ್ ಹೆಚ್ ಲಿಮಿಟೆಡ್ ನ ಬರ್ಕೊಂಡು ಆಡ್ ರೆವೆನ್ಯೂ ರಿಸರ್ವ್ ಮಾಡಬೇಕು. ರೆವೆನ್ಯೂ ರಿಸರ್ವ್ ಅಂದ್ರೆ ಹೆಚ್ ಲಿಮಿಟೆಡ್ ಶೇರ್ ಇನ್ ದ
ಪ್ರೀ ಅಕ್ವಿಸಿಷನ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ಸ್ ಅಂತ ಅರ್ಥ ಬರುತ್ತೆ. ಅದಿದ್ರೆ ಮಾತ್ರ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದಿಲ್ಲ ಅಂತ ಹೇಳಿದರೆ ನೀವು ಡೈರೆಕ್ಟ್ ಆಗಿ ಇದೊಂದನ್ನೇ ತಗೊಳ್ಬೇಕು. ದೇರ್ ಆರ್ ನೋ ರೆವೆನ್ಯೂ ರಿಸರ್ವ್ಸ್ ಇನ್ ದಿಸ್ ಕೇಸ್. ಹಾಗಾಗಿ ರಿಸರ್ವ್ಸ್ ಆಫ್ ಎಚ್ ಲಿಮಿಟೆಡ್ನ ಇಲ್ಲೇ ಬರ್ಕೊಂಡು 20,000 ಅಲ್ವಾ, ಬಿಕಾಸ್ ದೇರ್ ಇಸ್ ನೋ ರೆವೆನ್ಯೂ ರಿಸರ್ವ್. ಕ್ಯಾಪಿಟಲ್ ರಿಸರ್ವ್ನ ತಗೊಳಕ್ಕೆ ಹೋಗ್ಬೇಡಿ. ಓಕೆ, ನೆಕ್ಸ್ಟ್ P&L ಅಕೌಂಟ್ ಆಫ್ ಎಚ್ ಲಿಮಿಟೆಡ್, ಇನ್ನರ್ ಕಾಲಮ್. How much? 25,000. P&L account of H Limited 25,000. Post acquisition profits ಇದ್ರೆ ಮಾತ್ರ ಇದು ಬರುತ್ತೆ. ಮೆಜಾರಿಟಿ ಇಂಟ್ರೆಸ್ಟ್ ಅಲ್ಲಿ ನೋಡಿ ರೆವೆನ್ಯೂ ಪ್ರಾಫಿಟ್ಸ್ ಅಂತ ಏನಾದ್ರು ಬರ್ದಿದ್ದೀರಾ ಇದೆಯಲ್ಲ, ಎಷ್ಟಿದೆ? 7,000 ಅನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ H Limited ಶೇರ್ ಆಫ್ post acquisition profits. Post acquisition reserve, post acquisition profits ಇದ್ರೆ ಮಾತ್ರ H Limited ಶೇರ್ ಅನ್ನ ಇಲ್ಲಿ ತಗೊಳ್ಳಿ. How much? 7,000. 32,000. Okay. Next, secured loans. Secured loans. Nil. Current liabilities. Current liabilities are creditors. H Limited inner column 20,000. S Limited inner column 15,000. Total creditors 35,000. Minority interest ಇದ್ದಿದ್ರೆ ಇಲ್ಲಿ ಬರ್ತಿತ್ತು, ಬಟ್ ಇನ್ ದಿಸ್ ಕೇಸ್ ದೇರ್ ಆರ್ ನೋ ಅದರ್ ಶೇರ್ ಹೋಲ್ಡರ್ಸ್. ಓಕೆ, ಫಿಕ್ಸ್ಡ್ ಅಸೆಟ್ಸ್ ಇದರಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಏನಿದೆ ನೋಡಿ. ನೆಟ್ ಗುಡ್ ವಿಲ್ ಬಂದಿದೆಯಲ್ಲ, ಅದನ್ನು ಫಸ್ಟ್ ತಗೊಳ್ಳಿ. ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಿ ನೆಟ್ ಗುಡ್ ವಿಲ್ ಅಂತ ತಗೊಳ್ಬೇಕು. ಗುಡ್ ವಿಲ್ ನೆಟ್ 2,000 ಅಲ್ಲ. ನೆಕ್ಸ್ಟ್ ಇಲ್ಲಿ ಫಿಕ್ಸೆಡ್ ಅಸೆಟ್ಸ್ ಇದೆ ನೋಡಿ, ಅದನ್ನು ತಗೊಳ್ಳಿ. ಫಿಕ್ಸ್ಡ್ ಅಸೆಟ್ಸ್ H Limited 65,000. S Limited 70,000. 1,35,000. ಇನ್ವೆಸ್ಟ್ಮೆಂಟ್ಸ್ ಬರುತ್ತಾ? ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದು ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್ ಆಫ್ ಎಸ್ ಲಿಮಿಟೆಡ್ ಸೆಟ್ ಆಫ್ ಅಂತ ಬರ್ಕೊಂಡ್ಬಿಡಿ. ಇದು ಸೆಟ್ ಆಫ್ ಮಾಡಿದ್ದೀರಿ, ಅಮೌಂಟ್ ನೀಡಿ. ಅಲ್ಲಿ ಈಕ್ವಿಟಿ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್ನ, ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆಫ್ ಎಚ್ ಲಿಮಿಟೆಡ್ನ ಸೆಟ್ ಆಫ್ ಮಾಡಿದ್ದೀವಿ. ಓಕೆ, ಹಾಗಾಗಿ ಬರೋದಿಲ್ಲ ನಾವು ಟೋಟಲ್ 1,37,000.